ಈ ಹೋರಾಟಕ್ಕೆ ಇಷ್ಟು ಜನ ತಾವೆಲ್ಲರೂ ಬಂದಿರಿ. ತಮಗೆಲ್ಲರಿಗೂ ಮಾಣಿಕ್ ಪ್ರಭು ಸಂಸ್ಥಾನದ ವತಿಯಿಂದ, ನನ್ನ ವತಿಯಿಂದ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳ್ತೀನಿ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಮಾಣಿಕ್ ಪ್ರಭು ಸಂಸ್ಥಾನ ಹೋದ 200 ವರ್ಷಗಳಿಂದ ಆಧ್ಯಾತ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಕಾರ್ಯ ಮಾಡ್ತಾ ಇದೆ. ನಮ್ಮ ಕೆಲಸ ಏನು? ನಮ್ಮ ಕೆಲಸ ಪೂಜೆ ಮಾಡೋದು, ಪುನಸ್ಕಾರ ಮಾಡೋದು, ಬರೋ ಜನರಿಗೆ ಆಧ್ಯಾತ್ಮಿಕ ಮಾರ್ಗದರ್ಶನ ಕೊಡೋದು, ಸನ್ಮಾರ್ಗವನ್ನು ತೋರಿಸೋದು, ಶಿಕ್ಷಣ ಕೊಡೋದು, ಒಂದು ಸರಳ ಹಾದಿ ಅವರಿಗೆ ಹಾಕಿಕೊಡೋದು. ಇವತ್ತು ಮಾಣಿಕ್ ಪ್ರಭು ಸಂಸ್ಥಾನದ ಪ್ರತಿನಿಧಿಗಳಿಗೆ ರೋಡ್ ಮೇಲೆ ಬರೋ ಪರಿಸ್ಥಿತಿ ಏನು ಬಂದಿದೆ, ಅದಕ್ಕೆ ಕಾರಣೀಭೂತ ಯಾರಂದ್ರೆ ಈ ನಮ್ಮ ಸಿಸ್ಟಮ್. ಇವತ್ತು ಈ ಮಾಣಿಕ್ ನಗರ್, ಗಡವಂತಿ, ಹುಡುಗಿ, ಮೋಕೇರ, ವಸಂತಪುರ್ ಈ ಜನರು ಏನು ತ್ರಾಸ ಸಹನ ಮಾಡ್ತಾ ಇದ್ದಾರೆ. ಹೋದ 10 ವರ್ಷಗಳಿಂದ 12 ವರ್ಷಗಳಿಂದ ಸತತವಾಗಿ ವಿಷಯುಕ್ತವಾದ ಕೆಮಿಕಲನ್ನು ಇವರು ನದಿಯಲ್ಲಿ ಬಿಡ್ತಾ ಇದ್ದಾರೆ, ಗುರುಗಂಗಾದಲ್ಲಿ. ಆ ನದಿ ವಿಷಯುಕ್ತವಾಗಿದೆ. ಇವತ್ತು ಈ ಜನರ ಜೀವನ ಮರಣದ ಪ್ರಶ್ನೆ. ಈಗ ನಾವು ಒಂದು ಈ ಮೂಮೆಂಟ್ಗೆ ಏನು ವೇಟ್ ಮಾಡ್ತಾ ಇದ್ದೀವಿ, ಈ ಪ್ರಾಬ್ಲಮ್ ಪರ್ಮನೆಂಟ್ಲಿ ಸಾಲ್ವ್ ಆಗೋವರೆಗೆ ಈ ಹೋರಾಟ ಕಂಟಿನ್ಯೂ ಆಗಲಿದೆ. ಇದು ಒಂದಿನದ ಹೋರಾಟ ಇಲ್ಲ. ಇಟ್ ಈಸ್ ನಾಟ್ ಒನ್ ಡೇ ಅಫೇರ್. ಇದು ಬೇರೆ ಬೇರೆ ಹಂತಗಳಲ್ಲಿ. ರೋಡ್ ಮೇಲೆ ಬರಬೇಕಾದ್ರೆ ರೋಡ್ ಮೇಲೆ ಬರ್ತೀವಿ, ಫ್ಯಾಕ್ಟ್ರಿಗೆ ಹೋಗಿ ಸೀಸ್ ಮಾಡೋದಿದ್ರೆ ಎಲ್ಲರೂ ಹೋಗಿ ಫ್ಯಾಕ್ಟ್ರಿ ಸೀಸ್ ಮಾಡ್ತೀವಿ. ನ್ಯಾಷನಲ್ ಲೆವೆಲ್ ಮೇಲೆ, ಸ್ಟೇಟ್ ಲೆವೆಲ್ ಮೇಲೆ, ಹೈಕೋರ್ಟ್ ಲೆವೆಲ್ ಮೇಲೆ, ಯಾವ ಲೆವೆಲ್ ಬೇಕು ಆ ಲೆವೆಲ್ ಮೇಲೆ ಹೋಗಿ ಈ ನಮ್ಮ ಪರಿಸರದಲ್ಲಿ ಈ ವಿಷ ಹರಡಿಸುವ ಕಂಪನಿಗಳು ಯಾವಾಗ ತನಕ ಬಂದಾಗಲ್ಲ ಆವಾಗ ತನಕ ಈ ಹೋರಾಟ ಕಂಟಿನ್ಯೂ ಆಗಲಿದೆ. ಮತ್ತು ನೀವು ಯಾರು ಮಾಡೋದು ಹೋಗ್ರಿ, ನಾರ ಮಾಡ್ತೀನಿ. ನೀವು ನಮ್ಮ ಸರಿ ಇದ್ರಿ. ಇವಾಗ ಈಶ್ವರ್ ಖಂಡ್ರೆ ಸಾಹೇಬರು, ನಮ್ಮ ಉಸ್ತುವಾರಿ ಸಚಿವರು, ಅವ್ರ ಮೇಲೆ ನಮಗೆ ಬಹಳ ಅಭಿಮಾನದ. ಈಶ್ವರ್ ಖಂಡ್ರೆ ಅವರು ನಮ್ಮ ಮಾಣಿಕ್ ಪಬ್ಲಿಕ್ ಸ್ಕೂಲ್ ವಿದ್ಯಾರ್ಥಿ ಆಗಿದ್ದಾರೆ, ಮಾಜಿ ವಿದ್ಯಾರ್ಥಿಗಳವರು, ನಮ್ಮ ಅಭಿಮಾನದ ಹೆಮ್ಮೆದವ್ರಿಗೆ. ಅವರು ನಿನ್ನೆ 4 ಕಂಪನಿಗಳಿಗೆ ಬಂದ್ ಮಾಡೋ ಆದೇಶ ಕೊಟ್ಟಿದ್ದಾರಂತೆ. ಸರ್ಕಾರಕ್ಕೆ, ಜಿಲ್ಲಾ ಆಡಳಿತಕ್ಕೆ, ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಇದು ಒಂದು ಫಸ್ಟ್ ಸ್ಟೆಪ್, ಒಂದು ಹೆಜ್ಜೆ ಮುಂದೆ ಬಿಟ್ಟಿದ್ದಾರೆ. ಆದರೂ ಈಗ ಜನಪ್ರತಿನಿಧಿಗೆ ಹೇಳಿದಾಗೆ ಬರೇ ಒಂದು 4 ಕಂಪನಿಗೆ ಸೀಸ್ ಮಾಡಿದ್ರೆ ಏನೂ ಆಗಲ್ಲ. ಇದಕ್ಕಿಂತ ಮುಂಚೆನೂ ಬಹಳಷ್ಟು ಕಂಪನಿಗಳು ಸೀಸ್ ಆಗ್ಯಾವ, ಮತ್ತವ್ರು ಹೋಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಬಾಬುರಾವ್ಜಿ ತಮ್ಮ ಒಂದು ಮಾತು ನಾನು ಕರೆಕ್ಷನ್ ಮಾಡಿ ಬಯಸ್ತೀನಿ. ತಾವೇನಂದ್ರಿ, ಕಂಪನಿಗಳಿಗೇನು ಸೀಸ್ ಮಾಡಿದ್ರು ಅವರು ಹೈಕೋರ್ಟ್ ಹೋಗಿ ಸ್ಟೇ ತಂದಾರ ಅಂತ ಹೇಳಿದ್ರು. ನಾವು ಫ್ಯಾಕ್ಟ್ ಚೆಕ್ ಮಾಡಿದೀವಿ, ಯಾವ ಕಂಪನಿನೂ ಹೈಕೋರ್ಟ್ ಹೋಗಿಲ್ಲ. ಅವ್ರು ಬರೇ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹೋಗಿ ಅಲ್ಲಿ ಅವ್ರಿಗೆ ದಕ್ಷಿಣ ಕೊಟ್ಟು ಮತ್ತೆ ಚಾಲು ಮಾಡ್ಯಾರ. ಈ ಮಾತು ಸತ್ಯದ. ಯಾವ ಕಂಪನಿನೂ ಹೈಕೋರ್ಟ್ ಹೋಗಿಲ್ಲ, ಬರೇ ಒಂದು ಕಂಪನಿ ಅದು ಹೈಕೋರ್ಟ್ ಹೋಗೋದದು. ಬಾಕಿ ಎಲ್ಲ ಕಂಪನಿಗಳು ಏನಾದ್ರೂ ದಕ್ಷಿಣ ತಗೊಂಡು ಹೋಗಿ ಮತ್ತು PCBಗೆ ಭೇಟಿಯಾಗಿ, ಆಫೀಸರ್ಗೆ ಭೇಟಿಯಾಗಿ ಮತ್ತೆ ಆರ್ಡರ್ಗೆ ಇದು ಮಾಡ್ಕೊಂಡಾರ. ಈ ತರದ ವ್ಯವಹಾರ ಇದೆಲ್ಲ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೈಯಾಗುತ್ತೆ. ಅವ್ರು ಮನಸ್ಸು ಮಾಡಿದ್ರೆ ಒಂದು 24 ತಾಸು ಹತ್ತಲ್ಲ ಅವ್ರಿಗೆ ಬಂದ್ ಮಾಡ್ಲಿಕ್ಕೆ. ಯಾಕಂದ್ರೆ ಇವ್ರ ಖಿಲಾಫ್ ಆಲ್ರೆಡಿ ಪ್ರೂಫ್ ಅದ. 12 ಕಂಪನಿಗಳು, 14 ಕಂಪನಿಗಳು ಬಂದ್ ಆಗಿದ್ದವು. ಅದಕ್ಕೆ ಮತ್ತೆ ಅವ್ರು ಹೋಗಿ ಏನೇನೋ ಪ್ರಯತ್ನ ಮಾಡಿ ಚಾಲು ಮಾಡ್ಯಾರ. ಈಗ ಮಾತ್ರ ನಮ್ಮ ಕಂಟಿನ್ಯೂಸ್ ವಾಚ್ ಇರುತ್ತದೆ, ನಾವು ನೋಡ್ತಾ ಇರ್ತೀವಿ. ಈಗ 4 ಕಂಪನಿಗಳು ಸೀಸರ್ ಆರ್ಡರ್ ಬಂದದೆ. ತಾವು ಹೇಳ್ದಂಗೆ ಕೇವೇಟ್ ಹಾಕ್ಬೇಕು, ಹೈಕೋರ್ಟಿಗೆ ನಾವು ಕೇವೇಟ್ ಹಾಕ್ಬೇಕು. ಆ ಕಂಪನಿಗೆ ಮತ್ತೆ ಚಾಲು ಮಾಡೋದಿದ್ರೆ ನಮಗ್ ಕೇಳ್ ಮಾಡ್ಬೇಕು. ಅವರು ನಮಗ್ ಕೇಳಂತೆ ಮಾಡಬಾರ್ದು. ಅವ್ರು ಒಳಗಿನ ಒಳಗೆ ಈ ವ್ಯವಹಾರ ಮಾಡ್ಲಿಕ್ಕತ್ತಾರೆ. ಚಾಲೂನು ಮಾಡ್ತಾರೆ, ಬಂದು ಮಾಡ್ತಾರೆ. ಈ ವ್ಯವಹಾರ ಈಗ ನಡೆಯಲ್ಲ. ಈಗ ಜನರು ಜಾಗೃತ ಆಗಿದ್ದಾರೆ. ಈ ಹೋರಾಟ ಎಲ್ಲಿವರೆಗೆ ನಡೀತದಂದ್ರೆ ಗುರುಗಂಗಾ ನದಿಯಲ್ಲಿ ಮತ್ತೆ ಸ್ವಚ್ಛ ನಿರ್ಮಲ ಜಲ ಅಲ್ಲಿ ಹರಿಬೇಕು, ಜಲಜೀವಿಗಳು, ಪ್ರಾಣಿಗಳು ಮತ್ತೆ ಅಲ್ಲಿ ಇರಬೇಕು, ಜನ ಸ್ನಾನ ಮಾಡಬೇಕು, ಅದು ತೀರ್ಥ ಅಂತ ನಾವು ತಗೋಬೇಕು. ಆವಾಗ ತನಕ ನಾವು ಈ ಹೋರಾಟ ಮಾಡ್ತೀವಿ. ಇವತ್ತಿಲ್ವ ಏನ್ ಬಂದು ಕೊಟ್ಟಿದ್ದೀವಿ, ಮಾನ್ಯ ಸಚಿವರು ಜಿಲ್ಲಾಡಳಿತ ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅವರು ಬಂದು ನಮಗೆ ಆಶ್ವಾಸನೆ ಕೊಡಬೇಕು. ವಿದಿನ್ ಅ ವೀಕ್ಸ್ ಟೈಮ್ ಬಾಕಿ ಏನು ಕಂಪ್ನಿಗಳವಲ್ಲ ಅವ್ರ ಮೇಲೂ ನಾವು ಆಕ್ಷನ್ ತಗೋತೀವಿ. ಕಂಪ್ಲೀಟ್ ಸೀಸರ್, ಪರ್ಮನೆಂಟ್ ಕ್ಲೋಸ್ ಮಾಡ್ತೀವಿ ಅಂತ ಅವ್ರ ಅಶ್ಯೂರೆನ್ಸ್ ಕೊಡೋ ತನಕ ನಾವು ಹೋಗಲ್ಲ. ಇಲ್ಲಿವರೆಗೆ ಸುವ್ಯವಸ್ಥಿತವಾಗಿ ತಮಗೆಲ್ಲರಿಗೆ ಹೋರಾಟದ ಬಗ್ಗೆ ಹೇಳಿರ್ತಕ್ಕಂಥ ಮಾಣಿಕ್ ಪ್ರಭು ಸಂಸ್ಥಾನದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಆನಂದರಾಜ್ ಮಾಣಿಕ್ ಪ್ರಭುರಿಗೆ ಧನ್ಯವಾದ ಹೇಳ್ತಾ, ಯಾರ ಹೆಣ್ಮಕ್ಳು ಮಾತಾಡೋ ಇಂಟ್ರೆಸ್ಟ್ ಇದ್ರೆ ಹೆಣ್ಮಕ್ಳನ್ನು ಮಾತಾಡಕ್ ಅವಕಾಶ ಇದೆ ಇಲ್ಲಿ. ಅಲ್ಲಿವರೆಗೂ ಮಾನ್ಯ ನಮ್ಮ ಸುರೇಶ್ ಹೀಗೆ ಅನ್ನೋರು ಈ ಹೋರಾಟವನ್ನು ಉದ್ದೇಶಿಸಿ ಮಾತಾಡಬೇಕು.
ಹೋರಾಟದ ನೇತೃತ್ವ ಆನಂದರಾವ್ ಮಾರದರು ಭಾಳ ದಿವಸದಿಂದ ಏನಪ್ಪ ಅಂದ್ರೆ ಹುಮ್ನಾಬಾದ್ ಬಸಂತಪುರ್ ಮಾಣಿಕನಗರ್ ಮುಳ್ಕೆರ ಹನುಮಂತವಾಡಿ ದುಮ್ಮನ್ಸೂರು ಇವಕ್ಕೆಲ್ಲ ಏನಂದ್ರೆ ಭಾಳ ಎಫೆಕ್ಟ್ ಆಗ್ತಾಯಿದೆ. ಭಾಳ ಹೋರಾಟ ಮಾಡಿದ್ರು ಏನು ಪ್ರಯೋಜನ ಆಗಿಲ್ಲ. ಈ ಮಹಾರಾಜರು ಏನು ಹೇಳ್ತಾರೆ ಅದ್ರ ಮ್ಯಾಗೆ ನಾವು ಶಾಂತಿಯುತವಾಗಿ ಫ್ಯಾಕ್ಟ್ರಿ ಬಂದಿಲ್ಲ, ಫ್ಯಾಕ್ಟ್ರಿ ಸ್ಥಳಾಂತರ ಆಗ್ಬೇಕನ್ನೋಂಥ ನನ್ನ ಹಂಚಿಕೆ. ಫ್ಯಾಕ್ಟ್ರಿಲಿ ಯಾವ ಇರಬಾರ್ದು. ಇದಕ್ಕೇನಪ್ಪ ಅಂದ್ರೆ ಮಹಾರಾಜರು ಏನು ಹೇಳ್ತಾರೆ ಅದ್ರ ಪರವಾಗಿ ನಾವು ಹುಮ್ನಾಬಾದ್ದಿಂದ ಏನಪ್ಪ ಅಂದ್ರೆ ಸಂಪೂರ್ಣ ಬೆಂಬಲ ಕೊಡ್ತೇವೆ ಅಂತ ಹೇಳಿ ನಾನು 4 ಮಾತುಗಳನ್ನು ಕೊಡ್ತೀನಿ.